ಭಾರತದ ಕೋಗಿಲೆ ನೈಂಟಿಂಗೇಲ್ ಆಫ್ ಇಂಡಿಯಾ ಎಂದು ಬಿರುದು ಪಡೆದ ಖ್ಯಾತ ಗಾಯಕಿ ಲತಾ ಮಂಗೇಶ್ಕರ್ ಅವರು 50,000ಗಿಂತಲೂ ಹೆಚ್ಚು ಹಾಡನ್ನು ಹಾಡಿದ್ದರೂ ಮದುವೆಗಳಲ್ಲಿ ಹಾಡಲು ಎಷ್ಟೇ ಹಣ ಕೊಟ್ಟರೂ ಅವರು ಒಪ್ತಾ ಇರಲಿಲ್ಲ. ಲತಾ ಮಂಗೇಶ್ಕರ್ ಅವರ ತಂಗಿ ಆಶಾ ಭೋನ್ಸ್ಲೆ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಅವರ ಅಕ್ಕ ಲತಾ ಮಂಗೇಶ್ಕರ್ ಅವರಿಗೆ ಮದುವೆಯ ಸಮಾರಂಭಗಳಲ್ಲಿ ಹಾಡಲು ಇಷ್ಟ ಇರಲಿಲ್ಲ ಅಂತ. ಮದುವೆ ಒಂದರಲ್ಲಿ 2 ಗಂಟೆಯ ಕಾರ್ಯಕ್ರಮ ಕೊಡಲು 1 ಮಿಲಿಯನ್ ಆಫರ್ ಲತಾ ಮಂಗೇಶ್ಕರ್ ಅವರಿಗೆ ಬಂದಿತ್ತು. ಆದ್ರೆ ಈ ಆಫರ್ ಅನ್ನ ಲತಾ ಮಂಗೇಶ್ಕರ್ ಅವರು ನಿರಾಕರಿಸ್ತಾರೆ. ಇನ್ನೊಮ್ಮೆ ಲತಾ ಮಂಗೇಶ್ಕರ್ ಹಾಗೂ ಆಶಾ ಭೋನ್ಸ್ಲೆ ಇವರಿಬ್ಬರಿಗೂ ಮದುವೆಯೊಂದರಲ್ಲಿ ಹಾಡನ್ನು ಹಾಡಲು ಆಮಂತ್ರಿಸ್ತಾರೆ. ಆದ್ರೆ ಅವರು ಹೇಳ್ತಾರೆ, ನಮಗೆ 100 ಮಿಲಿಯನ್ ಕೊಟ್ರು ನಾವು ಹಾಡನ್ನು ಹಾಡಲು ಒಪ್ಪುದಿಲ್ಲ. ಯಾಕಂದ್ರೆ ಸಂಗೀತ ಅಂದ್ರೆ ಅವರಿಗೆ ಪೂಜೆ, ಕೇವಲ ಅದು ಉದ್ಯೋಗ ಅಲ್ಲ, ಅದು ಸರಸ್ವತಿ ದೇವಿಯ ಸಮಾನವಾದ ಪವಿತ್ರ ವಿದ್ಯೆ. ಅದನ್ನು ಖಾಸಗಿ ಸಮಾರಂಭದಲ್ಲಿ ಹಾಡುವುದು ಅವರಿಗೆ ಸರಿ ಅನಿಸಲಿಲ್ಲ. ಅವರು ತಮ್ಮ ಜೀವನದಲ್ಲಿ ಕೆಲವು ನಿಯಮಗಳನ್ನ ಮಾಡಿಕೊಂಡಿದ್ರು. ಹಣಕ್ಕಾಗಿ ಆ ನಿಯಮಗಳನ್ನ ಯಾವತ್ತೂ ಅವರು ಬದಲಾಯಿಸಿಕೊಂಡಿಲ್ಲ. ಹಣಕ್ಕಿಂತ ತಮ್ಮ ಕಲೆಗೂ ಗೌರವಕ್ಕೂ ಹೆಚ್ಚು ಬೆಲೆ ಕೊಟ್ಟವರು. ಯಶಸ್ಸು ಅವರ ಹಿಂದೆ ಓಡಿತು, ಯಾಕಂದ್ರೆ ಅವರು ಯಶಸ್ಸಿನ ಹಿಂದೆ ಓಡಲಿಲ್ಲ. ಈಗಿನ ನೇಹಾ ಕಕ್ಕರ್ ಹೆಚ್ಚು ಜನಪ್ರಿಯತೆ, ಯೂತ್ ಫಾಲೋವಿಂಗ್ ಹಾಗೂ ಹಿಟ್ ಹಾಡುಗಳ ಮೂಲಕ ಹೆಸರು ಮಾಡಿರುವ ಗಾಯಕಿ. ಇವರು ಹೇಳುತ್ತಾರೆ, ಇವರ ಅಭಿಪ್ರಾಯ, ನಿಮಗೆ ಅವಕಾಶ ಸಿಕ್ಕರೆ ಅದು ಚಿಕ್ಕದ ದೊಡ್ಡದ ಅಂತ ನೋಡ್ಲಿಕ್ಕೆ ಹೋಗ್ಬೇಡಿ, ಸಿಕ್ಕ ಅವಕಾಶವನ್ನ ಸಂಪೂರ್ಣ ಹೃದಯದಿಂದ ಸ್ವೀಕರಿಸಿ ಅಂತ. ಅವರಿಗೆ ಮದುವೆ ಆಗಲಿ, ಸ್ಟೇಜ್ ಶೋ ಆಗಲಿ, ಟಿವಿ ಶೋ ಆಗಲಿ, ಹಾಡುವುದಂದ್ರೆ ಹಾಡುವುದು. ಯಾಕೆ ಗೊತ್ತಾ? ಯಶಸ್ಸು ಒಂದು ದೊಡ್ಡ ವೇದಿಕೆಯಿಂದ ಮಾತ್ರ ಅಲ್ಲ, ಸಣ್ಣ ವೇದಿಕೆಯೂ ದೊಡ್ಡ ಅವಕಾಶವಾಗಬಹುದು ಅಂತ ಇವರು ಹೇಳ್ತಾರೆ. ಇದು ಸಣ್ಣ ಕಾರ್ಯಕ್ರಮ, ಆದ್ರೆ ನಾಳೆ ದೊಡ್ಡ ಸ್ಟೇಜ್ ಸಿಗಬಹುದು. ಅವಕಾಶವನ್ನು ತಿರಸ್ಕರಿಸಿದರೆ ಅದು ಮತ್ತೆ ಬಾರದೇ ಇರಬಹುದು. ಆದರೆ ಒಂದು ವಿಷಯ ಮುಖ್ಯ, ನಿನ್ನ ಪರಿಶ್ರಮ, ನಿನ್ನ ಮನಸ್ಸು ಮತ್ತು ನಿನ್ನ ಪ್ರಾಮಾಣಿಕತೆ. ನೇಹಾ ಕಕ್ಕರ್ ಹೇಳೋ ಪಾಠ ಏನು? ವೇದಿಕೆ ಚಿಕ್ಕದಾದರೂ ಕನಸು ದೊಡ್ಡದಿರಲಿ. ಅವಕಾಶದ ಗಾತ್ರ ನೋಡಬೇಡಿ, ನಿನ್ನ ಪ್ರತಿಭೆಯ ಗಾತ್ರವನ್ನು ಹೆಚ್ಚಿಸು ಅಂತ. ಈ ಇಬ್ಬರು ಗಾಯಕಿಗೂ ನಾನು ಯಾವುದೇ ತರಹದ ಕಂಪ್ಯಾರಿಸನ್ ಅನ್ನ ಮಾಡ್ತಾ ಇಲ್ಲ. ಇಬ್ಬರ ಅಭಿಪ್ರಾಯ ಹೇಳ್ತಾ ಇದ್ದೇನೆ ಅಷ್ಟೇ. ಒಬ್ಬರಿಗೆ ಸಂಗೀತವೇ ದೇವರು, ಇನ್ನೊಬ್ಬರಿಗೆ ಅವಕಾಶವೇ ದೇವರು. ಇಬ್ಬರು ಅವರವರ ದೃಷ್ಟಿಯಲ್ಲಿ ಸರಿಯಾಗೇ ಇದ್ದಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಮಗೂ ಅವಕಾಶಗಳು ಬರುತ್ತದೆ, ಹಣವೂ ಬರುತ್ತದೆ. ಆದ್ರೆ ನಾವು ನಮ್ಮ ಮೌಲ್ಯಗಳನ್ನ ಕಾಪಾಡಿಕೊಳ್ತೇವಾ? ಅದು ಪ್ರಶ್ನೆ. ಎಷ್ಟೇ ದೊಡ್ಡ ವೇದಿಕೆ ನಿನಗೆ ಕೊಟ್ಟರೂ ನಿನ್ನ ಮೌಲ್ಯ ನಿನಗೆ ಬೇಡ ಅಂತ ಹೇಳಿದರೆ ಅಂತಹ ಅವಕಾಶ ನಿನಗೆ ಬೇಡ. ಬೇರೆಯವರು ನಿನಗೆ ಅದು ಅಹಂಕಾರ ಅಂತ ಹೇಳಬಹುದು, ಆದರೆ ನಿನಗೆ ಗೊತ್ತು ಅದು ನಿನ್ನ ಅಹಂಕಾರ ಅಲ್ಲ, ಅದು ನಿನ್ನ ಸ್ವಾಭಿಮಾನ ಅಂತ. ಆ ಸ್ವಾಭಿಮಾನ ಬಿಟ್ಟು ಯಾವತ್ತೂ ಅವಕಾಶದ ಹಿಂದೆ ಓಡಬೇಡ. ನಿನ್ನ ಮೌಲ್ಯವನ್ನು ನೀನು ಕಾಪಾಡಿಕೊಳ್ಬೇಕು. ನಿನ್ನ ಪ್ರತಿಭೆಯನ್ನು ಪೂಜೆಯಂತೆ ನೋಡಿಕೋ. ನಿನ್ನ ಕೆಲಸವನ್ನು ಗೌರವದಿಂದ ಮಾಡು, ಆಗ ಮಾತ್ರ ಲೋಕವೇ ನಿನ್ನನ್ನು ಗೌರವಿಸ್ತದೆ. ಹಣ ತಾತ್ಕಾಲಿಕ, ಗೌರವ ತಾತ್ಕಾಲಿಕ, ಆದರೆ ನಿನ್ನ ಮೌಲ್ಯ ನೀನು ಇರುವ ತನಕ ಶಾಶ್ವತವಾಗಿರ್ತದೆ. ಒಬ್ಬಳು ಮೌಲ್ಯವನ್ನು ಆರಿಸಿಕೊಂಡು ಇನ್ನೊಬ್ಬಳು ಅವಕಾಶವನ್ನು. ಇದು ಇಬ್ಬರು ಪ್ರಸಿದ್ಧ ಗಾಯಕಿಯರ ಕತೆ ಮಾತ್ರ ಅಲ್ಲ, ಇದು ಜೀವನದ 2 ವಿಭಿನ್ನ ಮನೋಭಾವಗಳ ಕತೆ. ಯಾವ ದಾರಿ ಸರಿ ಎಂದು ನಿರ್ಧರಿಸುವುದು ನಿಮ್ಮ ಕೈಯಲ್ಲಿ. ಮೌಲ್ಯಗಳೊಂದಿಗೆ ಬದುಕುವುದಾ, ಅವಕಾಶಗಳನ್ನು ಹಿಡಿದು ಮುಂದೆ ಸಾಗುವುದಾ? ಈ ವಿಡಿಯೋ ನಿಮ್ಮ ಜೀವನಕ್ಕೆ ಒಂದು ಸ್ಪಷ್ಟ ದಾರಿ ತೋರಿಸಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನೆಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಶುಭವಾಗಲಿ.